ಶುಗರ್ ಪೇಷಂಟ್ ಜಿಲ್ಲಾಡಳಿತಕ್ಕೆ ಒಂದು ಗ್ಲಾಸ್ ನೀರು ನಿಮ್ಮ ಮನೆ ಬರ್ಕ ನೀವು ಇದ್ರೆ ನಮಗೆ 3 ತಾಸು ನಮ್ಗೆ ಬಾಳ ಕುಂದಿಸಿ ಹೊರಬಿಡಾಗಿಲ್ಲ ನಮಗ ಜಿಲ್ಲಾಡಳಿತಕ್ಕೆಲ್ಲ ಒಂದು ಗ್ಲಾಸ್ ನೀರು ಕೊಡೋದು ಒಂದು ನ್ಯಾಷನಲ್ ಯಾರು ಆಡಳಿತ ಪರವಾಗಿ ಯಾವ ಕೆಲಸ ಮಾಡ್ತೀರಿ ನೀವು ಆಡಳಿತ ಇದ್ದವ್ರ ಪರವಾಗಿ ಕೆಲಸ ಮಾಡ್ತೀರಿ ಮತ್ತೆ ಇಲ್ಲಪ್ಪ ಅಂತಂದ್ರೆ ನಮ್ಗೆ ಯಾಕೆ ಮೂರು ನಿಮಿಷ ಇದೆ ನೀವು ಏಸ್ತೀನಿ 15 ನಿಮಿಷ 3 ತಾಸು ಆಯ್ತು ನೀವು ನಮ್ಗೆ ಒಳಗೆ ಕುಂದಿಸಿರಿ ಇಲ್ಲಿ ಹೊರಗ ನಮ್ಮ ರಾಜ್ಯ ನಾಯಕರು ಬಂದಾರ ಬೆಂಗಳೂರಿಂದ ನಿಮ್ಗೆ ಸಮಯ ಪ್ರಜ್ಞೆ ಇಲ್ಲ ನಿಮಗ ನಮ್ಗೆ ಯಾಕೆ ನೀವು ಮೂರು ತಾಸು ನಮ್ಗೆ ಯಾಕೆ ನೀವು ಕುಂದಿಸ್ತಾ ಇದ್ದೀರಿ ಎಲ್ರಿ ನಾವು ಕೂತೀವಲ್ಲ ನೀವು 3 ತಾಸು ನಾವು ಕೂತೀವಿ ಈಗ ಹೆಂಗ್ 2 ನಿಮಿಷ ಅವ್ರು ತಪ್ಪು ಮಾಡಿದ್ರಪ್ಪ ಅಂತ ಸೈಡಿಗೆ ಕುಂದಿಸ್ಬೇಕು ಅವ್ರಿಗೆ ಸೈಡಿಗೆ ಕುಂದಿಸಿ ಬರ್ಕೋರಿ ಸೈಡಿಗೆ ಅಂತ ಹೇಳ್ಬೇಕು ಅಲ್ಲೇ ಕುಂದಿಸಿದ್ರೆ ನೀವು ರೆಡ್ ಆಗಿ ಬರೀತೀರಿ ನೀವೇ ಸುದ್ದು ಮಾಡ್ತೀರಿ ಅಂದ್ರೆ ನೀವೇ ನಾಮಿನೇಷನ್ ಫೈಲ್ ಮಾಡ್ರಿ ನೀವೇ ಸುದ್ದು ಮಾಡ್ರಿ ಎಲ್ಲ ನೀವೇ ಮಾಡಿ ಇಲೆಕ್ಷನ್ ನೀವೇ ಕ್ಯಾನ್ವಸ್ ಮಾಡಿಬಿಡ್ರಿ ಏನ್ರಿ ಒಬ್ಬರು ಕೊಡೋ ಕೆಲಸ ಮಾಡ್ತೀರಿ ಹ್ಯಾಂಗ 5 ನಿಮಿಷ ಎಲ್ಲಿ ತೀತ್ರಪ್ಪ ಸರ್ ಗಿಡದ ಹತ್ರ ಬರ್ತಾರೆ 15ನೇ ತಾರೀಕಿಗೆ ನಮ್ಮೆಲ್ಲ ಮಂತ್ರಿಗಳು ಮತ್ತು ನಮ್ಮ ಶಾಸಕರು ಸಾವಿರಾರು ಕಾರ್ಯಕರ್ತರು ಎಲ್ಲರೂ ಕೂಡ ಬಂದು ಭವ್ಯವಾಗಿ ಮೆರವಣಿಗೆ ಮುಖಾಂತರ ಸಿದ್ದೇಶ್ವರ ದೇವಸ್ಥಾನದಿಂದ ಮೆರವಣಿಗೆ ಬಂದು ಸಲ್ಲಿಸಿದೆ. ಪ್ರಚಾರ ಬಹಳ ವ್ಯಾಪಕವಾಗಿ ಪ್ರಚಾರ ನಡೀತಾ ಇದೆ. ನಾವು ಕೂಡ ಗಮನಿಸಿದ್ದೀರಿ. ನಾವು ಪ್ಲಾನ್ ಪ್ರಕಾರ ಪ್ರಚಾರ ಮಾಡ್ತಾ ಇದ್ದೀವಿ. ವ್ಯಾಪಕವಾದಂಥ ಪ್ರತಿಕ್ರಿಯೆ ನಮ್ಗೆ ವ್ಯಕ್ತವಾಗ್ತಾ ಇದೆ. ನಮ್ಮ ಪರವಾಗಿ ಒಂದು ಅದೇ ಕಾಂಗ್ರೆಸ್ ಪಕ್ಷದ ಪರವಾಗಿ ಅದೇ 100ಕ್ಕೆ 100 ಗ್ಯಾರಂಟಿ ಬಗ್ಗೆ ಇವತ್ತಿನ ಒಂದು ಉದಾಹರಣೆ ಮೊನ್ನೆ ಪಾಪ ಸ್ಪೆಷಲ್ ರ್ಯಾಂಕ್ ಮೊದಲೇ ಹೇಳೋದು ನಾವು ಪ್ರತಿಯೊಂದು ಕಷ್ಟದಲ್ಲಿರ್ತೀವಿ. ನಮ್ಮ ತಾಯಿಗೆ 2000 ಬರೋದ್ರಿಂದ ನನಗೆ ಅನುಕೂಲತೆ ಹೆಚ್ಚಾಯ್ತು ಅಂತಕ್ಕಂಥದ್ದು. ಇಂಥ ಬಡ ಕುಟುಂಬಗಳಿಗೆ ಇದು ಬಹಳ ನೆರವಿಗೆ ಬಂದಿದೆ ಗ್ಯಾರಂಟಿ ಸ್ಕೀಮ್. ಯಾರೇ ಏನೇ ಹೇಳ್ಬೋದು, ವಾಸ್ತವಿಕವಾಗಿ ಕಡು ಬಡತನ ಇರ್ತಕ್ಕಂಥ ಎಲ್ಲರಿಗೂ ಕೂಡ ಈ ಗ್ಯಾರಂಟಿ ಏನಿದೆ ಬಹಳ ಸಹಾಯ ಆಗಿದೆ, ಜೀವಕ್ಕೆ ಉಪಯೋಗ ಆಗಿದೆ. ಇದನ್ನೆಲ್ಲ ನೋಡಿಕೊಂಡು ಜನ ನಮ್ಮ ಪರವಾಗಿ ಇರ್ತಾರೆ ಅಂತಕ್ಕಂಥ ಆಶಾಭಾವನೆ ಕೂಡ ಇದೆ. ರಾಜು ಅಲ್ಗೂರ್ ಅವರು ಜಿಲ್ಲೆಯಾದ್ಯಂತ ತಿರುಪತಿ ಬರಲ್ಲ, ನಾನು ಲೋಕಸಭೆಯಲ್ಲಿ ಆಯ್ಕೆಯಾಗಿದ್ದೀನಿ. ಎಲ್ಲ ಜಿಲ್ಲೆಯಾದ್ಯಂತ ತಿರುಪತಿ ರಾಜು ಅಲ್ಗೂರ್ ಅವರು ಎಲ್ಲಾ ಕಡೆ ಓಡಾಡೋರು ಪರಿಚಯ ಆಗೋದ್ರ ಹೌದು. ಜೀಜನಿಗೆ ಅವರು ನನಗಿಂತ 3 ಸಲ ಈ ಲೋಕಸಭೆಗೆ ಆಯ್ಕೆ ಆಗಿ ಬಂದಿದ್ದಾರೆ. ದುರ್ದೈವ ಅಂದ್ರೆ ಮುಖನೇ ಯಾರು ನೋಡಿಲ್ಲ. ನಾನು ಎಲ್ಲಾ ಕಾರ್ಯಕ್ರಮ ಅಧ್ಯಕ್ಷನಾಗಿ ಎಲ್ಲಾ ಕಾರ್ಯಕ್ರಮ ಹೋಗಿನಿ, ಜಿಲ್ಲಾ ವ್ಯಾಪ್ತಿ ತಿರುಗಾಡಿದ್ದೀನಿ. ನನ್ನ ಹೆಸರು ಇಲ್ಲದೆ 2 ಸಲ ಶಾಸಕನಾಗಿದ್ದೀನಿ, ಒಂದ್ಸಲ ಮುಖ್ಯಮಂತ್ರಿಗಳ ಕಾರ್ಯದರ್ಶಿ ಆಗಿದ್ದೀನಿ, ಒಂದ್ಸಲ ಚೇರ್ಮನ್ ಆಗಿದ್ದೀನಿ, ಕಾಂಗ್ರೆಸ್ ಅಧ್ಯಕ್ಷನಾಗಿದ್ದೀನಿ. ಇಟ್ಟಿದ್ದಾಗ ಕೂಡ ನಾನು ಪರಿಚಯ ಇಲ್ಲ ಅಂದ್ರೆ ಪಾಪ ಅವ್ರಿಗೆ ಏನೋ ಅನಿಸ್ತದೆ. ಪ್ರತಿಯೊಂದು ಪರಿಶೀಲನೆ ಮಾಡ್ತಾರೆ. ನಾನು ಕೂಡ 1-2 ಗಂಟೆ ಕಾಯ್ದೆ. ಮೊದ್ಲೇ ಯಾರೋ ನಾಮಪತ್ರ ಸಲ್ಲಿಸಕ್ಕೆ ಬಂದಿದ್ರು ಇಲ್ಲಿ, ನಾನು ಕೂಡ 2 ಗಂಟೆ ಕಾಯ್ದೆ. ಅದಾದ್ಮೇಲೆ ನನ್ನ ಕರೆದ್ರು. ಅದು ಪ್ರತಿಯೊಂದು ಕೂಡ ಕೂಲಂಕುಷವಾಗಿ ನೋಡ್ತಾ ಇದ್ದಾರೆ ಅವರು. ಯಾವುದು ಎಲ್ಲಾನು ಕೂಡ ಸರಿ ಇರ್ಬೇಕು, ಯಾವ್ದು ತಪ್ಪು ಮಾಹಿತಿ ಇರಬಾರ್ದು ಅನ್ನೋದ್ರ ಬಗ್ಗೆ ಎಲ್ಲ ಕೂಡ ಸನ್ಮಾನ್ಯ ಜಿಲ್ಲಾಧಿಕಾರಿಗಳು ಕೂಲಂಕುಷವಾಗಿ ನಿಯಮಗಳನ್ನು ನೋಡಿ ಅದನ್ನ ಚುನಾವಣಾಧಿಕಾರ ಪ್ರಕ್ರಿಯೆ ಅಂತೀವಿ. ಪ್ರಕ್ರಿಯೆ ಸ್ವಾಭಾವಿಕ. ನಾನು ಕೂಡ 2 ತಾಸು ಕಾಯ್ದೆ. ನಾನು 2 ತಾಸು ಬಿಟ್ಟು ನಾನು ಪಾಲನೆ
ಬರ್ರಿ. ಗಾಡಿ ಅದಾವಲ್ರಿ ಹೊರಗಿರ ಹಾಂ ಇಲ್ಲಿ ತಗೋಣ. ಆರ್ ಮುನಿಯಪ್ಪ, ಬಹುಜನ ಸಮಾಜ ಪಾರ್ಟಿಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ. ಈ ದಿನ ನಾವು ವಿಜಯಪುರ ಪರಿಶಿಷ್ಟ ಜಾತಿ ಮೀಸಲು ಕ್ಷೇತ್ರದಿಂದ ಲೋಕಸಭೆಗೆ ಸ್ಪರ್ಧಿಸಲಿಕ್ಕೆ ನಾಮಪತ್ರಗಳನ್ನು ಈಗ ತಾನೇ ನಮ್ಮ ಚುನಾವಣಾಧಿಕಾರಿಗಳಿಗೆ ಸಲ್ಲಿಸಿ ಬಂದಿದ್ದೇವೆ. ಈ ಕ್ಷೇತ್ರದಲ್ಲಿ ನಾವು ಅಪ್ಪಟ ಅಂಬೇಡ್ಕರ್ ವಾದಿ ಮತ್ತು ಜನಪರ ನಾಯಕರಾದಂಥ ಮಾನ್ಯ ಕಲ್ಲಪ್ಪ ತೊರವೆಯವ್ರನ್ನ ಅಭ್ಯರ್ಥಿಯಾಗಿ ಬಹುಜನ ಸಮಾಜ ಪಾರ್ಟಿ ನಿಲ್ಲಿಸ್ತಾ ಇದೆ. ತಮಗೆಲ್ಲ ಗೊತ್ತಿದೆ, ಇದುವರೆಗೂ ಕೂಡ ಈ ಒಂದು ಕ್ಷೇತ್ರವನ್ನು ಕಾಂಗ್ರೆಸ್ಸು ಅನೇಕ ಚುನಾವಣೆಗಳಲ್ಲಿ ಪ್ರತಿನಿಧಿಸಿದೆ, BJP ಕೂಡ ಪ್ರತಿನಿಧಿಸಿದೆ. ಆದರೂ ಕೂಡ ಇಲ್ಲಿ ಜನಸಾಮಾನ್ಯರ, ರೈತರ ಸಮಸ್ಯೆಗಳು, ಆಮೇಲೆ ಗುಳೆ ಹೋಗುವಂಥ ಸಮಸ್ಯೆಗಳು ಪರಿಹಾರ ಕಂಡಿಲ್ಲ. ಕುಡಿಯುವ ನೀರಿನ ಸಮಸ್ಯೆ ಕೂಡ ಬಹಳ ತೀವ್ರವಾಗಿದೆ. ಇಷ್ಟು ವರ್ಷಗಳ ಕಾಲ ಆಳ್ವಿಕೆ ಮಾಡಿದಂಥ ಕಾಂಗ್ರೆಸ್ ಆಗಲಿ BJP ಆಗಲಿ ಈ ಜನಗಳ ಸಮಸ್ಯೆಗಳನ್ನು ಪರಿಹಾರ ಮಾಡಲಿಕ್ಕೆ ಸಂಪೂರ್ಣವಾಗಿ ವಿಫಲ ಆಗಿದೆ. ಹಾಗಾಗಿ ಬಹುಜನ ಸಮಾಜ ಪಾರ್ಟಿ ಈ ಬಾರಿ ಈ ಒಂದು ಕ್ಷೇತ್ರದಲ್ಲಿ ಗೆಲ್ಲಲೇಬೇಕು ಅನ್ನೋ ಒಂದು ಪ್ರಯತ್ನವನ್ನು ಮಾಡಲಿಕ್ಕೆ ನಮ್ಮ ಹಿರಿಯ ನಾಯಕರಾದಂಥ ಕಲ್ಲಪ್ಪ ತೊರವೆಯವ್ರನ್ನ ಅಭ್ಯರ್ಥಿಯಾಗಿ ನಾವು ಮಾಡಿದ್ದೇವೆ. ಮತ್ತು ಇದುವರೆಗೂ ಈ ಒಂದು ಕ್ಷೇತ್ರದಲ್ಲಿ 2-3 ಬಾರಿ ಪ್ರತಿನಿಧಿಸಿದಂಥ BJP ಅಭ್ಯರ್ಥಿ ತಾವೆಲ್ಲನೂ ಕೂಡ ವರದಿಯನ್ನು ನೋಡಿದ್ದೀರಿ. ಈ ಜನಗಳ ಬಿಜಾಪುರ ಅಥವಾ ವಿಜಯಪುರ ಕ್ಷೇತ್ರದ ಜನಗಳ ಸಮಸ್ಯೆಗಳನ್ನು ಅವರು ಪಾರ್ಲಿಮೆಂಟಲ್ಲಿ ಒಮ್ಮೆಲೂ ಕೂಡ ಮಾತಾಡಲಿಲ್ಲ ಅನ್ನೋದು ನಮಗೆ ನಿಜವಾಗಲೂ ಖೇದದ ಸಂಗತಿ. ಇಷ್ಟೊಂದು ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳಲು ಬೇಕಾಗಿರುವಂಥ ಒಂದು ಶಕ್ತಿ, ಒಂದು ಸ್ಥಾನ ಪಾರ್ಲಿಮೆಂಟ್. ಆ ಸ್ಥಾನದಲ್ಲಿ ಇದ್ದಂಥ ಇವರು MP ಇದುವರೆಗೂ ಈ ಕ್ಷೇತ್ರದ ಜನಗಳ ಸಮಸ್ಯೆಗಳನ್ನು ಪರಿಹಾರ ಮಾಡಲಿಲ್ಲ. ಅದೇ ರೀತಿ ಕಾಂಗ್ರೆಸ್ ಪಾರ್ಟಿ ಹಿಂದೆ ಅನೇಕ ದಶಕಗಳ ಕಾಲ ಇಲ್ಲಿ MP ಆಗಿ ಗೆದ್ದಿದ್ದಾರೆ. ಅವರು ಕೂಡ ಈ ಒಂದು ವಿಜಯಪುರ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡೋದಕ್ಕೆ ವಿಫಲ ಆಗಿದ್ದಾರೆ. ಮೀಸಲು ಕ್ಷೇತ್ರದಿಂದ ಪರಿಶಿಷ್ಟ ಜಾತಿಯವರು ಜನಪರವಾದ ನಾಯಕರು ಗೆಲ್ಲಬೇಕು ಅನ್ನೋದು ಬಾಬಾ ಸಾಹೇಬರ ಹಂಬಲ ಆಗಿತ್ತು. ಅಂಥ ಒಬ್ಬ ಶ್ರೇಷ್ಠವಾದ ನಾಯಕ ನಮ್ಮಲ್ಲಿ ಕಲ್ಲಪ್ಪ ತೊರವೆಯವರು ಇದ್ದಾರೆ. ಅವರು ಈ ಒಂದು ಕ್ಷೇತ್ರವನ್ನು ಪ್ರತಿನಿಧಿಸಬೇಕು ಮತ್ತು ಈ ಒಂದು ಕ್ಷೇತ್ರದ ಮತಬಾಂಧವರು ಇವರನ್ನು ಆಯ್ಕೆ ಮಾಡಬೇಕು ಅನ್ನೋದು ನಾವು ಅವರನ್ನು ಮನವಿ ಮಾಡ್ತಾ ಇದ್ದೇವೆ. ಈ ಸಲ ಬಹುಜನ ಸಮಾಜ ಪಾರ್ಟಿ ಇಂಡಿಯಾಗಾಗಲಿ ಅಥವಾ NDA ಗಠಬಂಧನದಲ್ಲ ಸರಿಯಿಲ್ಲ. ನಾವು ಪ್ರತ್ಯೇಕವಾಗಿ ನಾವು ಚುನಾವಣೆಗಳನ್ನು ಎದುರಿಸ್ತಾ ಇದ್ದೀವಿ. ಈ ಬಾರಿ ಇಡೀ ದೇಶದಲ್ಲಿ ಬಹುಜನ ಸಮಾಜ ಪಾರ್ಟಿ ಅತಿ ಹೆಚ್ಚಿನ ಸ್ಥಾನಗಳನ್ನು ಗೆದ್ದು ನಾವು ಮಾಯಾವತಿಯವರನ್ನು ಈ ದೇಶದ ಪ್ರಧಾನಮಂತ್ರಿ ಮಾಡಲಿಕ್ಕೆ ನಾವೆಲ್ಲನೂ ಕೂಡ ಇಡೀ ದೇಶದ ಬಹುಜನ ಸಮಾಜ ಒಕ್ಕಲಿನಿಂದ ಕೆಲಸ ಮಾಡ್ತಾ ಇದೆ. ಈ ಬಾರಿ
ಈ ದಿನ ಬಹುಜನ ಸಮಾಜ ಪಾರ್ಟಿ ವತಿಯಿಂದ ವಿಜಯಪುರ ಮೀಸಲು ಕ್ಷೇತ್ರಕ್ಕೆ ನಾವು ಇಲ್ಲಿನ ಹಿರಿಯ ನಾಯಕರಾದಂಥ ಕಲ್ಲಪ್ಪ ಆರ್ ತೊರವಿ ಅವರನ್ನು ಬಹುಜನ ಸಮಾಜ ಪಾರ್ಟಿಯಿಂದ ನಾವು ಸ್ಪರ್ಧೆಗೆ ಇಳಿಸಿ ನಾಮಪತ್ರವನ್ನು ಈ ದಿನ ಸಲ್ಲಿಸಿದ್ದೇವೆ. ತಮಗೆ ಎಲ್ಲ ಗೊತ್ತಿದೆ, ನಮ್ಮ ಪಕ್ಷ ಸಂವಿಧಾನವನ್ನು ರಕ್ಷಣೆ ಮಾಡುವಂಥ ಬದ್ಧತೆ ಇರುವಂಥ ಏಕೈಕ ಪಾರ್ಟಿ. ನಾವು ಯಾವುದೇ ಒಂದು ಪ್ರಣಾಳಿಕೆಗಳನ್ನು ಬಿಡುಗಡೆ ಮಾಡೋದಿಲ್ಲ, ಸಂವಿಧಾನವೇ ನಮ್ಮ ಪ್ರಣಾಳಿಕೆ. ಕಾಂಗ್ರೆಸ್ BJP ಪಕ್ಷಗಳು ಸಂವಿಧಾನದ ಹೆಸರನ್ನು ಹೇಳ್ಕೊಂಡು ಪ್ರಮಾಣ ವಚನ ಸ್ವೀಕಾರ ಮಾಡಿ ಸಂವಿಧಾನಕ್ಕೆ ಅನೇಕ ತಿದ್ದುಪಡಿಯನ್ನು ಕಾಂಗ್ರೆಸ್ ಮಾಡಿದೆ. ಮತ್ತು ಇದು BJP ಬಂದು ಆ ಸಂವಿಧಾನದ ಎಲ್ಲ ವಿಧಿಗಳನ್ನು ದುರ್ಬಲ ಮಾಡಿ ಈ ದೇಶದ ಸಂವಿಧಾನವನ್ನು ಅವರು ದುರ್ಬಲಗೊಳಿಸುವಂಥ ಒಂದು ಪ್ರಯತ್ನವನ್ನು ನಾವು ಈ ದಿನ ಕಾಣ್ತಾ ಇದ್ದೇವೆ. ಇದಕ್ಕೆ ವ್ಯತಿರಿಕ್ತವಾಗಿ ಈ ದೇಶದಲ್ಲಿ ಸಂವಿಧಾನ ಉಳಿಬೇಕು ಅಂದರೆ ಬಹುಜನ್ ಸಮಾಜ ಪಾರ್ಟಿ ಈ ಒಂದು ಚುನಾವಣೆಯಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ MP ಗಳನ್ನು ಗೆದ್ದು ಅಕ್ಕ ಮಾಯಾವತಿ ಅವರು ಈ ದೇಶದ ಪ್ರಧಾನಿ ಆದರೆ ಮಾತ್ರ ಸಂವಿಧಾನ ಉಳಿಯುತ್ತೆ, ಇಲ್ಲಾಂದರೆ ಸಂವಿಧಾನಕ್ಕೆ ಅಪಾಯ ಇದೆ. ನಮ್ಮ ವಿಜಯಪುರ ಮತದಾರರಲ್ಲಿ ನಾವು ಏನು ಮನವಿ ಮಾಡ್ಕೊಳ್ಳೋದಂದ್ರೆ, ಇದುವರೆಗೂ ಕಾಂಗ್ರೆಸ್ ಪಾರ್ಟಿ ಅನೇಕ ಸಲ MP ಗೆಲ್ಲಿಸಿದೆ, BJP ಪಾರ್ಟಿ ಕೂಡ ಅನೇಕ MP ಇಲ್ಲಿ ಗೆದ್ದು ಹೋಗಿದ್ದಾರೆ. ಆದರೆ ಈ ಒಂದು ಕ್ಷೇತ್ರದ ಒಂದು ಅಭಿವೃದ್ಧಿ ಇನ್ನೂ ಕೂಡ ಏನೇನೂ ಆಗಿಲ್ಲ. ಇವತ್ತು ಅನೇಕ ಮಂದಿ ಇಲ್ಲಿನ ಬಡವರು ಬೆಂಗಳೂರು, ಹೈದರಾಬಾದು ಮತ್ತು ಮುಂಬೈಗೆ ಗುಳೆ ಹೋಗುವಂಥ, ನಿರುದ್ಯೋಗದಿಂದ ಬಡತನದಿಂದ ಗುಳೆ ಹೋಗುವಂಥ ಒಂದು ದಾರುಣ ಪರಿಸ್ಥಿತಿ ಇದೆ. ಇಲ್ಲಿ ಯಾವುದೇ ಒಂದು ಕಾರ್ಖಾನೆಗಳು ಇದುವರೆಗೂ ಬಂದಿಲ್ಲ. ಇಲ್ಲಿ ಬರೀ ಕೋಮು ಭಾವನೆಯನ್ನು ಹುಟ್ಟಾಕುವಂಥ ಕಾರ್ಖಾನೆಗಳು ಬಂದಿದ್ದಾವೆ. ಆದ್ದರಿಂದ ಜನಗಳ ಜೀವನ ಭಾಳ ದುರ್ಬಲವಾಗಿದೆ. ಬಹುಜನ್ ಸಮಾಜ್ ಪಾರ್ಟಿ ಮತದಾರರನ್ನ ಭಾಳ ಗೌರವಯುತವಾಗಿ ಮತವನ್ನು ₹1 ನೋಟು 1 ಓಟನ್ನು ಕೊಡಬೇಕು ಅಂತ ಒಂದು ಕಾಂಶಿರಾಮ್ ಸಾಹೇಬ್ರ ಸಿದ್ಧಾಂತದ ಆಧಾರದ ಮೇಲೆ ಇಲ್ಲಿ ಚುನಾವಣೆಗಳನ್ನು ಎದುರಿಸುತ್ತೆ. ನಾವು ಮತದಾರರಿಗೆ ಹೆಂಡ ಕೊಡೋದಾಗ್ಲಿ, ಹಣ ಕೊಡೋದಾಗ್ಲಿ, ಕುಕ್ಕರ್ ಆಗಲಿ, ಬಟ್ಟೆ ಬರೆ ಕೊಡೋದಾಗ್ಲಿ ಯಾವುದೇ ಒಂದು ಅಂಶಗಳನ್ನು ಒಡ್ಡೋದಿಲ್ಲ. ಯಾರನ್ನೂ ಕೂಡ ನಾವು ಬೆಗ್ಗರ್ಸ್ ಆಗಿ ನಮ್ಮ ಮತದಾರರನ್ನ ನಾವು ಅವ್ರನ್ನ ಪರಿಗಣಿಸೋದಿಲ್ಲ. ಅವ್ರನ್ನ ಭಾಳ ಗೌರವಯುತವಾಗಿ ನಾವು ಮತವನ್ನು ಯಾಚನೆ ಮಾಡುವಂಥ ಒಂದು ಪ್ರಕ್ರಿಯೆಯಲ್ಲಿ ನಾವು ಈ ಒಂದು ಚುನಾವಣೆಗಳನ್ನು ಎದುರಿಸ್ತೇವೆ. ಈ ಕ್ಷೇತ್ರದವರೇ ಆದಂಥ ಅಂಬೇಡ್ಕರ್ ವಾದಿ ಮಾನ್ಯ ಕಲ್ಲಪ್ಪ ತೊರವಿ ಅವರು ಈ ಒಂದು ಅನೇಕ ವರ್ಷಗಳಿಂದ ಬಡವರ, ಹಿಂದುಳಿದ ವರ್ಗದವರ, ಧಾರ್ಮಿಕ ಅಲ್ಪಸಂಖ್ಯಾತರ ಸೇವೆಯನ್ನು ಮಾಡ್ತಾ ಬಂದಿದ್ದಾರೆ. ಈ ಒಂದು ಕ್ಷೇತ್ರದ ಜನ ಅವರ ಸೇವೆಯನ್ನು ಗುರುತಿಸಿ ಈ ಬಾರಿ ಈ ಮೀಸಲು ಕ್ಷೇತ್ರದಿಂದ ಅವ್ರನ್ನ ಅತ್ಯಧಿಕ ಮತಗಳಿಂದ ಗೆಲ್ಲಿಸಬೇಕು ಅಂತ ಹೇಳಿ, ಮತ್ತು ಅಕ್ಕ ಮಾಯಾವತಿ ಅವ್ರನ್ನ ಈ ದೇಶದ ಪ್ರಧಾನಿ ಮಾಡಲಿಕ್ಕೆ ಈ ಒಂದು ಮತಕ್ಷೇತ್ರ ಒಬ್ಬ MP BSPಗೆ ಗೆಲ್ಲಿಸ್ಕೊಡ್ಬೇಕು ಅಂತ ಹೇಳಿ ನಾವು ಅವರನ್ನ ಹೃತ್ಪೂರ್ವಕವಾಗಿ ಮತದಾರನ ಕೇಳ್ಕೊಳ್ತಾ ಇದ್ದೀವಿ. ನನ್ನ ಹೆಸರು ಆರ್ ಮುನಿಯಪ್ಪ, ಬಹುಜನ್ ಸಮಾಜ್ ಪಾರ್ಟಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ, ಬೆಂಗಳೂರು. ಇವತ್ತು ನಮ್ಮ ರಾಜ್ಯ ನಾಯಕರಾದಂಥ ಆರ್ ಮುನಿಯಪ್ಪ ಸಾಹೇಬರು, ಡಾಕ್ಟರ್ ದಸ್ತಗೀರ್ ಮುಲ್ಲಾ ಸಾಹೇಬರು ಹಾಗೂ ಯಶವಂತ್ ಪೂಜಾರಿ ಅವರ ಸಮ್ಮುಖದಲ್ಲಿ ಹಾಗೂ ರಾಜು ಗುಬ್ಬೇವಾಡ ಹಾಗೂ ಇನ್ನಿತರ ಕಾರ್ಯಕರ್ತರ ಒಂದು ಸಮ್ಮುಖದಲ್ಲಿ ಬಿಜಾಪುರ ಲೋಕಸಭಾ ಮೀಸಲು ಮತಕ್ಷೇತ್ರದಿಂದ ನಾನು ಇವತ್ತು ನಾಮಪತ್ರ ಸಲ್ಲಿಸಿದ್ದೇನೆ. ಈ ಒಂದು ಬಿಜಾಪುರ ಜಿಲ್ಲೆಯ ಏನು ಬರ ಪೀಡಿತ ಜಿಲ್ಲೆ ಅಂತ ಏನೋ ಒಂದು ಹೆಸರದಲ್ಲ, ಅದನ್ನು ಹೋಗಲಾಡಿಸಬೇಕು. ಹಾಗೂ ಈ ಜಿಲ್ಲೆಯಲ್ಲಿ ಸುಮಾರು 10,000 ಹೆಕ್ಟರ್ ಅಷ್ಟು ಲಿಂಬೆ ಹಣ್ಣು ಬೆಳೆಯುವಂಥ ರೈತರ ಒಂದು ಭವನೆಯನ್ನು ನಾವು ನಿಗಿಸಬೇಕಾಗಿದೆ. ಅದೇ ರೀತಿಯಾಗಿ 25,000 ಹೆಕ್ಟರ್ ಭೂಮಿಯಲ್ಲಿ ದ್ರಾಕ್ಷಿ ಬೆಳೆಗಾರರು ಬಹಳ ಸಂಕಷ್ಟದಲ್ಲಿದ್ದಾರೆ. ಅದಕ್ಕೋಸ್ಕರ ಈ ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ ಬಿಜಾಪುರ ಮೀಸಲು ಮತಕ್ಷೇತ್ರದಿಂದ ನಾನು ಏನು ಚುನಾವಣೆಗೆ ಸ್ಪರ್ಧಿಸಿದ್ದೀನಿಲ್ಲ, ಅದನ್ನು ಹೆಚ್ಚಿನ ಮತಗಳ ಅಂತರದಿಂದ ನನ್ನನ್ನು ಆರಿಸಿ ಕಳಿಸಬೇಕಂತ ತಿಳ್ಕೊಂಡು ಬಿಜಾಪುರ ಜಿಲ್ಲೆಯ ಮತದಾರರಲ್ಲಿ ಬೇಡಿಕೊಳ್ಳುತ್ತೇನೆ. ನನ್ನ ಹೆಸರು ಕಲ್ಲಪ್ಪ ತೊರವಿ ಅಂತ, ಬಹುಜನ್ ಸಮಾಜ್ ಪಾರ್ಟಿ ಬಿಜಾಪುರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ. ನಮಸ್ಕಾರ. ಇವತ್ತು ವಿಜಯಪುರ ಲೋಕಸಭೆ ಮೀಸಲು ಕ್ಷೇತ್ರದಿಂದ ಬಹುಜನ್ ಸಮಾಜ್ ಪಕ್ಷದ ಅಭ್ಯರ್ಥಿಯಾದ ಕಲ್ಲಪ್ಪ ತೊರವಿ ಅವರನ್ನು ಇಂದು ನಾವು ನಾಮಪತ್ರ ಸಲ್ಲಿಸಲಾಯಿತು. ಈ ನಾಮಪತ್ರ ಸಲ್ಲಿಸಿದ ನಂತರ ನಾವು ನಮ್ಮ ಅಭ್ಯರ್ಥಿಯ ಪರವಾಗಿ ಬಹುಜನ್ ಸಮಾಜ್ ಪಕ್ಷದ ತತ್ವ ಸಿದ್ಧಾಂತಗಳನ್ನು ಜನರ ಮುಂದೆ ಇಡಲಿಕ್ಕೆ ನಾವೆಲ್ಲ ಸನ್ನದ್ಧರಾಗಿದ್ದೀವಿ. ಬಹುಜನ್ ಸಮಾಜ್ ಪಕ್ಷ ಇದು ಒಂದು ತತ್ವ ಸಿದ್ಧಾಂತ ಉಳ್ಳಂಥ ಪಕ್ಷ.
ಇವತ್ತು ಭಾರತ ದೇಶದಲ್ಲಿ ಮನುವಾದ ಮತ್ತು ಸಂವಿಧಾನದ ಮಧ್ಯೆ ನಡೆಯುವಂಥ ಯುದ್ಧನೇ ಈ ಬಾರಿ 2024ರ ಲೋಕಸಭೆ. ಈ ಲೋಕಸಭೆಯಲ್ಲಿ ನಾವು ಬಹುಜನ ಸಮಾಜ ಪಕ್ಷದ ಅಭ್ಯರ್ಥಿಗಳನ್ನು ಅತಿ ಹೆಚ್ಚು ಗೆಲ್ಲಿಸುವುದರ ಮುಖಾಂತರ ಅಕ್ಕ ಮಾಯಾವತಿಯರನ್ನು ಈ ದೇಶದ ಪ್ರಧಾನಮಂತ್ರಿಯನ್ನಾಗಿ ಮಾಡಲಿಕ್ಕೆ ನಾವು ಪಣ ತೊಟ್ಟಿದ್ದೀವಿ. ಅದರ ಜೊತೆಯಲ್ಲಿ ಈ ನಮ್ಮ ವಿಜಯಪುರ ಲೋಕಸಭೆ ಬಗ್ಗೆ ನಾವು ಹೇಳಬೇಕಾಗಿತ್ತಪ್ಪ ಅಂತಾರೆ, ಈ ಮತಕ್ಷೇತ್ರದ ಬಗ್ಗೆ ಹೇಳಬೇಕಾಗಿತ್ತಪ್ಪ ಅಂತಂದ್ರೆ ಇಲ್ಲಿ ಆಳದಂತ ಕಾಂಗ್ರೆಸ್ ಮತ್ತು ಬಿಜೆಪಿಯ ಅಭ್ಯರ್ಥಿಗಳು ಅದು ಯಾರೇ ಆಗಿರ್ಬೋದು, ಅವರಿಂದ ಯಾವುದೇ ಕೂಡ ಒಂದು ಅಭಿವೃದ್ಧಿ ಆದಂತ ಕೆಲಸಗಳು, ಯಾವ ಅಭಿವೃದ್ಧಿ ಕೆಲಸಗಳನ್ನ ಆಗಿಲ್ಲ. ಯಾಕಪ್ಪ ಅಂತಂದ್ರೆ ಇವತ್ತು ಬಿಜೆಪಿ ಹಿಂದುತ್ವದ ಅಡಿಯಲ್ಲಿ ಇವತ್ತು ಓಟ್ ಕೇಳಿದ್ರೆ ಕಾಂಗ್ರೆಸ್ ಇವತ್ತು ಅಹಿಂದದ ಅಡಿಯಲ್ಲಿ ಓಟ್ ಕೇಳ್ತಾ ಇದೆ. ಆದರೆ ಅಭಿವೃದ್ಧಿಯ ಒಂದು ಅಡಿಯಲ್ಲಿ ಯಾರು ಕೂಡ ಓಟ್ ಕೇಳ್ತಾ ಇಲ್ಲ. ಆದ್ರೆ ನಾವು ಇವತ್ತು ನಾವು ಒಂದು ಧರ್ಮದ ಆಧಾರದ ಮೇಲೆ ಓಟ್ ಕೇಳ್ತಾ ಇಲ್ಲ, ನಾವು ಇವತ್ತು ಒಂದು ಜಾತಿ ಆಧಾರದ ಮೇಲೆ ಓಟ್ ಕೇಳ್ತಾ ಇಲ್ಲ. ಇವತ್ತು ನಾವು ಸಂವಿಧಾನದ ಆಶಯಗಳನ್ನು ಈಡೇರಿಸುವುದರ ಮುಖಾಂತರ, ಸಂವಿಧಾನದ ಒಂದು ಆಶಯಗಳನ್ನು ಜನರ ಮುಂದೆ ಇಡುವುದರ ಮುಖಾಂತರ ನಾವು ಯಾವ ರೀತಿ ಅಭಿವೃದ್ಧಿ ಪಡಿಸ್ತೀವಿ, ಯಾವ ರೀತಿ ಅಭಿವೃದ್ಧಿ ಮಾಡ್ತೀವಿ ಅಂತೇಳಿ ಆ ರೀತಿ ನಾವು ಓಟ್ ಕೇಳ್ತಾ ಇದ್ದೀವಿ. ಇಲ್ಲೊಬ್ಬ ಶಾಸಕ ನಮ್ಗೆ ಹೇಳ್ತಿರ್ತಾನೆ ಯಾವತ್ತು, ಇದು ನಾವು ಹಿಂದೂ ರಾಷ್ಟ್ರ, ನಾವು ಹಿಂದೂಗಳು ಒಂದು ಹಂಗೆ ಹಿಂಗ ಅಂತೇಳಿ. ಪಾಪ ಗೊತ್ತಿಲ್ಲ ಅವನಿಗೆ, ಅವನಿಗೊಬ್ಬ ಶೂದ್ರದಾನ ಅಂತ ಹೇಳಿಸಿಂದ, ಅವನೊಬ್ಬ ಶೂದ್ರದಾನ. ಆದ್ರೆ ನಾ ಹಿಂದೂ ಅಂತ ಹೇಳಿಸಿಂದ ಹೇಳ್ತಾನ. ಯಾರು ಹಿಂದೂಗಳು ಅಂದ್ರೆ ಗೊತ್ತೇ ಇಲ್ಲ. ಆದ್ರೆ ಅದು ಬಿಟ್ಟು ನಾವು ಗ್ಯಾರಂಟಿಗಳನ್ನು, ನಾವು ಅನ್ನಭಾಗ್ಯ ಕೊಟ್ಟಿದ್ದೀವಿ, ನಾವು ಗೃಹಲಕ್ಷ್ಮಿ ಕೊಟ್ಟಿದ್ದೀವಿ, ನಾವು ಏನು ಯುವ ನಿಧಿ ಕೊಟ್ಟಿದ್ದೀವಿ ಅಂತ ಹೇಳಿ ಇವತ್ತು ಅವ್ರು ಏನ್ ಮಾಡ್ತಾರಪ್ಪ ಅಂತಂದ್ರೆ ಅದ್ರ ಮೇಲೆ ಅವ್ರು ಓಟ್ ಕೇಳಕ್ ಹೋಗ್ತಾರ. ಆದ್ರೆ ಇವತ್ತು ನಾವು ಅಂತ ನಮ್ಮ ವೋಟರ್ಸ್ ಅನ್ನು ಭಿಕ್ಷುಕರನ್ನಾಗಿ ಮಾಡುವಂತ ಕೆಲಸ ಮಾಡಂಗಿಲ್ಲ ಬಹುಜನ ಸಮಾಜ ಪಕ್ಷ. ನಾವೇನಾದ್ರೂ ಮಾಡ್ಬೇಕಂದ್ರೆ ಸ್ವಾಭಿಮಾನ ಮತ್ತು ಸ್ವಾವಲಂಬದಿಂದ ಬದುಕುವಂತ ಪ್ರಜೆಗಳನ್ನು ನಿರ್ಮಾಣ ಮಾಡೋದು ಮತ್ತು ಪ್ರಜಾಪ್ರಭುತ್ವವನ್ನು ನಿರ್ಮಾಣ ಮಾಡೋದು, ಈ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡೋದೇ ಬಹುಜನ ಸಮಾಜ ಪಕ್ಷದ ಕೆಲಸ. ಇವತ್ತು ನಾವು ಬಹುಜನ ಸಮಾಜ ಪಕ್ಷ ಇವತ್ತು ಇವ್ರ ತರ ನಾವು ಯುವಕರಿಗೆ ಯುವ ನಿಧಿ ಅಂತ ಕೊಟ್ಟು ಅವರಿಗೆ ಭಿಕ್ಷೆ ಬೇಡುವಂತ ಕೆಲಸ ಮಾಡಂಗಿಲ್ಲ. ನಾವು ಯುವಕರಿಗೆ ಪರ್ಮನೆಂಟ್ ಉದ್ಯೋಗ ಕೊಡ್ತೀವಿ ನಾವು. ಅದು ಯಾಕಂದ್ರೆ ಇದು ಸಂವಿಧಾನದಲ್ಲಿದೆ. ನಾವು ಮಹಿಳೆಯರಿಗೆ ಗೃಹಲಕ್ಷ್ಮಿ ಅಂತ 2,000 ರೂಪಾಯಿ ಭಿಕ್ಷೆ ಕೊಡಂಗಿಲ್ಲ. ನಾವು ಮಹಿಳೆಯರಿಗೆ ಏನಾದ್ರೂ ಕೊಡ್ಬೇಕಾದ್ರೆ ಸ್ವಾವಲಂಬಿ ಬದುಕಲಿಕ್ಕೆ ಅವಕಾಶ ಮಾಡಿಕೊಡ್ತೀವಿ. ನಾವೇನಾದ್ರೂ ಭಿಕ್ಷುಕರ ತರ 5 ಕೆಜಿ ಅಕ್ಕಿಗೆ ರಾಸನ್ ಅಂಗಡಿ ಮುಂದೆ ಇವ್ರು ಕ್ಯೂ ಹಚ್ಚಲಕ್ ನಿಲ್ಸಂಗಿಲ್ಲ. ನಾವು ಪ್ರತಿಯೊಬ್ಬರಿಗೂ ಕೂಡ ಅವ್ರಿಗೆ ಜಮೀನುಗಳನ್ನು ಕೊಡುವಂತ ಕೆಲಸ ಬಹುಜನ ಸಮಾಜ ಪಕ್ಷ ಮಾಡ್ತೈತಿ. ಅದ್ರ ಜೊತೆಯಲ್ಲಿ ನಾವು ಕರೆಂಟ್ ಅನ್ನು ಕೊಡಂಗಿಲ್ಲ ಫ್ರೀ ಆಗಿ, ಕರೆಂಟ್ ಅನ್ನೇ ನಾವು ಉತ್ಪತ್ತಿ ಮಾಡಬೇಕು ಅಂತ ಒಂದು ಯೋಜನೆಯನ್ನು ಬಹುಜನ ಸಮಾಜ ಪಕ್ಷ ಹಮ್ಮಿಕೊಂಡು ರೈತರಿಗೆ ಪ್ರತಿಯೊಬ್ಬ ಪ್ರಜೆಗಳಿಗೆ ಅನುಕೂಲ ಮಾಡಿಕೊಡುವಂತ ಕೆಲಸ ಮಾಡ್ತೈತಿ. ಈ ನಿಟ್ಟಿನಲ್ಲಿ ನಾವು ಇವತ್ತು ನಾವು ಓಟ್ಗಳನ್ನು ಜನರ ಮುಂದೆ ಓಟ್ ಕೇಳಕ್ ಹೋಗ್ತೀವಿ. ಇದು ಯಾವುದು ಕೂಡ ನಾಟಕ ನಡೆಯಂಗಿಲ್ಲ ಇವ್ರದ್ದು. ನಾವು ಹಿಂದುತ್ವದ ಮೇಲೆ ಓಟ್ ಕೇಳ್ತೀವಿ, ನಾವು ಅಹಿಂದದ ಮೇಲೆ ಓಟ್ ಕೇಳ್ತೀವಿ ಅನ್ನೋದು ಯಾವ್ದು ನಾಟಕ ನಡೆಯಂಗಿಲ್ಲ. ಇನ್ನೇನಾದ್ರೂ ಆಟ ಶುರು ಆಗಿದಪ್ಪ ಅಂತಂದ್ರೆ ಬಹುಜನ ಸಮಾಜ ಪಕ್ಷದ ಆಟ ಶುರು ಅದ. ನಾವ್ ಏನ್ ಮಾಡೋದಪ್ಪ ಅಂತಂದ್ರೆ ಈ ಸಾರಿ ನಾವು ಬಹುಜನ ಸಮಾಜ ಪಕ್ಷದ ಅಭ್ಯರ್ಥಿ ಕಲ್ಲಪ್ಪ ತುರಿ ಅವರು ಗೆಲ್ತಾರ. ನಾವು ಈ ಕ್ಷೇತ್ರವನ್ನು ಅಭಿವೃದ್ಧಿ ಪಡಿಸ್ಲಕ್ಕ ನಾವು ಕಂಕಣಬದ್ಧರಾಗಿ ನಿಲ್ತೀವಿ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತಾ ಇದೀನಿ. ಚೆನ್ನಾಗಿ ಹೇಳ್ತಾರೆ. ಕಾಂಗ್ರೆಸ್ ಸರ್ಕಾರ ಏನ ಗ್ಯಾರಂಟಿ ಬಂದಾನಿಲ್ಲ ಅವ್ರಿಗೆ ಹಾಕ್ತೀನಿ ಅಂತ ಹೇಳ್ತಾ ಇದ್ದಾರೆ. ಕೆಲವೊಂದಿಷ್ಟು ಜನ ಗುಲಾಮ್ರು ಹೇಳ್ತಾರೆ, ಜನ ಹೇಳಲ್ಲ. ಗುಲಾಮ್ರು ಹೇಳ್ತಾರೆ, ಅವ್ರಿಗೆ ಯಾಕೆಂದ್ರೆ ಪ್ರಜ್ಞೆ ಇಲ್ಲ, ಆ ಕಾರಣಕ್ಕಾಗಿ ಹೇಳ್ತಾರೆ. ಯಾಕಪ್ಪ ಅಂತಂದ್ರೆ ಇವತ್ತು ಮಹಿಳೆಯರಿಗೆ ಶಕ್ತಿ ಯೋಜನೆ ಬಸ್ ನಲ್ಲಿ ತಿರುಗಾಡಕ್ಕೆ ಇವ್ರಿಗೆ ಇಷ್ಟೊಂದು ಕಾಮನ್ ಸೆನ್ಸ್ ಇಲ್ಲ. ಕಾಂಗ್ರೆಸ್ನವ್ರಿಗೆ ಮಹಿಳೆಯರಿಗೆ ಏನೋ ಬಸ್ ಟಿಕೆಟ್ ಫ್ರೀ ಮಾಡಿದ್ರು, ಆದ್ರೆ ಬಸ್ಗಳು ಹೆಚ್ಚಿಗೆ ಮಾಡ್ಬೇಕು ಅನ್ನೋ ಪ್ರಜ್ಞೆ ಇಲ್ಲ ಅವರಿಗೆ. ಯಾಕಂದ್ರೆ ಹೆಣ್ಣು ಮಕ್ಕಳು ಒಬ್ಬರ ತಲೆ ಮೇಲೆ ಒಬ್ರು ಕಾಲಿಟ್ಟು ಬಸ್ ನಲ್ಲಿ ಹತ್ತಾರೆ, ಬಸ್ ನಲ್ಲಿ ಕೂಡ್ಲಿಕ್ಕೆ ಜಾಗ ಇರಲ್ಲ. ಮಹಿಳೆಯರು ಮಕ್ಕಳು ಎಷ್ಟು ಪರದಾಡ್ತಾರ ಅನ್ನೋದು ಇವ್ರಿಗೆ ಏನ್ ಗೊತ್ತದ? ಇವರೆಲ್ಲ ನಾಲಾಯಕರಿದ್ದಾರೆ. ಇವರಿಗೆ ಯಾವ್ದು ಕೂಡ ಇವರಿಗೆ ಅದು ಪ್ರಜ್ಞೆನೇ ಇಲ್ಲ, ಸಮಯ ಪ್ರಜ್ಞೆ ಇಲ್ಲ. ಆ ಹೆಣ್ಣು ಮಕ್ಕಳಿಗೆ ಶಕ್ತಿ ಯೋಜನೆಯಲ್ಲಿ ಹೋಗಿ ಯಾರಾದ್ರೂ ಒಬ್ಬನಿಗೆ ಮಿನಿಸ್ಟರ್ಗೆ MLA ಬಸ್ ನಲ್ಲಿ ಪ್ರಯಾಣ ಮಾಡಂತ ಹೇಳ್ರಿ, ನಂಗೆ ಗೊತ್ತಾಗ್ತೈತಿ. ಇವ್ರು ಎಷ್ಟು ಜನ ಹೆಣ್ಣು ಮಕ್ಕಳು ಇವರಿಗೆ ವೋಟ್ ಹಾಕ್ತಾರ ಅಂತ ಗೊತ್ತಾಗ್ತದ. ಇವರೆಲ್ಲ ಸುಳ್ಳು ಹೇಳ್ತಾರ, ಸುಮ್ನೆ ಪ್ರಚಾರ ಗಿಟ್ಟಿಸ್ಕೊಳ್ತಾರೆ. ಯಾಕ ಅಧಿಕಾರದಲ್ಲ, ಅಧಿಕಾರದಿಂದ ಎಲ್ಲರನ್ನು ದುರುಪಯೋಗ ಪಡಿಸ್ಕೊಂಡು ಪ್ರಚಾರ ಗಿಟ್ಟಿಸ್ಕೊತಾರೆ ವಿನಃ ಇವ್ರಿಗೆ ಯಾವ್ದು ಕೂಡ ನೈತಿಕತೆ ಇಲ್ಲ. ಅವ್ರು ಹಿಂಗ್ ಹೇಳ್ತಾರೆ, ಇವ್ರು ಗ್ಯಾರಂಟಿ ಅಂತ ಹೇಳ್ತಾರೆ, ಇವ್ರು ಹಿಂದುತ್ವ ಅಂತ ಹೇಳ್ತಾರೆ. ಯಾರ ರಾಮನ ಎದಿ ಮೇಲೆ ಭೀಮನ ಮಂದಿರ ಕಟ್ಟಿರ ಅಕ್ಕ ಮಾಯಾವತಿ ಅವ್ರು ಗೊತ್ತದ ನಮ್ಗ? ರಾಮ ಮಂದಿರ ಈ ಮಂದಿರ ಏನು ನಡೆಯಂಗಿಲ್ಲ ಇಲ್ಲಿ ದೇಶದಲ್ಲ. ಇದು ಜಾತ್ಯತೀತ ರಾಷ್ಟ್ರದ. ಈ ಜಾತ್ಯತೀತ ರಾಷ್ಟ್ರನಾಗ ಯಾವ್ದು ಹಿಂದೂ ಇದು ನಡೆಯಂಗಿಲ್ಲ. ಇಲ್ಲಿ ಏನಿದ್ದಪ್ಪ ಅಂತಂದ್ರು ನಾವೆಲ್ಲರೂ ಭಾರತೀಯರು ಅಷ್ಟೇ. ನಾವು ಭಾರತೀಯರು ಬಹುಜನರು, ಆ ಉದ್ದೇಶ ಮೇಲೆ ಓಟ್ ಕೇಳ್ಬೇಕು. ಇವರೆಲ್ಲರೂ ಧರ್ಮ ಹೊಡೆದು ಜಾತಿ ಹೊಡೆದು ಅವ್ರು ಆ ಜಾತಿಯವ್ರು ಇದ್ರ ಮೇಲೆ ಯಾವ್ರೆ ಓಟ್ ಕೇಳ್ತೀನಪ್ಪ ಅಂತಂದ್ರೆ ಜನ ಬಹಳ ಹುಷಾರಾಗ್ಯಾರ. ಇನ್ ಮೇಲೆ ಇವ್ರು ಹುಷಾರಿಂದ ಇರ್ಬೇಕು. ಇವ್ ಹುಚ್ಚುಚ್ಚಾರ ಮಾತಾಡೋದು ಬಿಡ್ಬೇಕಿನ್ ಇವ್ರು. ಮುಸುಲ್ರು ಹಿಂಗ ಅಂತ ಹೇಳಿಸಿಂದ ಇಲ್ಲಿ ಸ್ಥಳೀಯ ಶಾಸಕ ಮಾತಾಡ್ತಾನಲ್ಲ, ಅವೆಲ್ಲ ಮಾತಾಡೋದು ಬಿಡ್ಬೇಕು. ಇನ್ ಮಾತಾಡಿದ್ರೆ ಗಜ್ ಹಾಕ್ತಾರ ಅವನಿಗೆ. ಇದು ಎಲ್ಲ ಎಚ್ಚರದಿಂದ ಇರ್ಬೇಕು ಮುಂದ. ಅದಕ್ಕಾಗಿ ಈ ಒಂದು ವಿಚಾರಗಳು ಇಟ್ಕೊಂಡು ನಾವು ಮುಂಬರುವ ಇಲೆಕ್ಷನ್ ನಲ್ಲಿ, ಈ ಒಂದು ಚುನಾವಣೆಯಲ್ಲಿ ಜನರಿಗೆ ನಾವು ಸಂವಿಧಾನದ ಆಶಯಗಳನ್ನು ತಿಳಿಸೋದ್ರ ಮುಖಾಂತರ ನಾವು ಬಹುಜನ ಸಮಾಜ ಪಕ್ಷನ ಗೆಲ್ಲಿಸ್ತೀವಿ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿಕೆ ಇಷ್ಟಪಡ್ತೀನಿ. ನನ್ನ ಹೆಸರು ಡಾಕ್ಟರ್ ದಸ್ತಗೀರ್ ಮುಲ್ಲಾ, ಬಹುಜನ ಸಮಾಜ ಪಕ್ಷದ ರಾಜ್ಯ ಪ್ರಧಾನ ಕಾರ್ಯದರ್ಶಿ. ನಮಸ್ಕಾರ. ಇವತ್ತಿನ ದಿವಸ
ಹಿರಿಯ ನಾಯಕರು ಮತ್ತು ಸಮಾಜ ಚಿಂತಕರು, ಅನೇಕ ಜನಪರ ಕಾಳಜಿ ಉಳ್ಳಂತ ಕಲ್ಲಪ್ಪ ತೊರ್ವಿ ಸಾಹೇಬರಿಗೆ ನಾವು ಇವತ್ತಿನ ದಿವಸ ಬಹುಜನ ಸಮಾಜ ಪಾರ್ಟಿ ವತಿಯಿಂದ ಬಿಜಾಪುರ ಲೋಕಸಭಾ ಅಭ್ಯರ್ಥಿಯಾಗಿ ನಾವು ಇವತ್ತಿನ ದಿವಸ ಮನವಿಯನ್ನು ಸಲ್ಲಿಸಿದ್ದೀವಿ. ನಮ್ಮ ಬಹುಜನ ಸಮಾಜ ಪಾರ್ಟಿ ಕಳೆದ ಬಾರಿ 25,000 ಮೇಲ್ಪಟ್ಟು ನಾವು ಓಟ್ಗಳನ್ನು ತಗೊಂಡಿದ್ದೇವೆ. ಈ ಬಾರಿ 8 ವಿಧಾನಸಭಾ ಕ್ಷೇತ್ರದಲ್ಲಿ ಬಹಳ ಅಭೂತಪೂರ್ವ ಕಾರ್ಯಕ್ರಮ ಮತ್ತು ಕಾರ್ಯಕರ್ತರೊಂದಿಗೆ ಈ ಸಲ ನಾವು ಸಜ್ಜಾಗಿ 100ಕ್ಕೆ 100ರಷ್ಟು ನಮ್ಮ ಕಲ್ಲಪ್ಪ ತೊರ್ವಿ ಅವರನ್ನ ನಾವು ಆಯ್ಕೆ ಮಾಡಿ ಅಕ್ಕ ಮಾಯಾವತಿ ಅವರು ಈ ದೇಶದ ಪ್ರಧಾನಮಂತ್ರಿ ಆಗಲಿಕ್ಕೆ ನಾವು ಅವರ ಶಕ್ತಿ ಬಲಪಡಿಸ್ತೀವಿ ಅಂತ ಹೇಳಿ ನಾನು ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟು ತಮಗೆಲ್ಲ ವಂದನೆಗಳು ಸಲ್ಲಿಸಿ ನನ್ನ ಮಾತು ಮುಗಿಸ್ತೇನೆ. ನನ್ನ ಹೆಸರು ಯಶವಂತ್ ಪೂಜಾರಿ, ಬಹುಜನ ಸಮಾಜ ಪಾರ್ಟಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ.